ಮಹಿಳೆಯರಿಗೆ ಅಧಿಕಾರ ಕೊಟ್ಟರೆ ಸಮಾಜ ಪರಿಣಾಮಕಾರಿಯಾಗಿ ಬದಲಾಗುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಸೋಮವಾರ ಬೆಳಗಾವಿಯ ಕುವೆಂಪು ನಗರದ ತಮ್ಮ ನಿವಾಸದ ಕಚೇರಿಯಲ್ಲಿ ಗ್ರಾಮ ಸೇವಕಿ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪ್ರತಿಯೊಂದು ಗ್ರಾಮಕ್ಕೂ ರೈತ ಮಹಿಳೆಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೃಷಿ ಸಖಿ, ಪಶು ಸಖಿ ಮಾಡಿ ಮಹಿಳೆಯರ ಆರ್ಥಿಕವಾಗಿ ಸದೃಢವಾಗಬೇಕೆಂದು ಸರ್ಕಾರ ನಾನಾ ಯೋಜನೆ ಜಾರಿಗೆ ಬಂದಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾಬಲೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಲಾಗುತ್ತಿದೆ. 700 ಜನಸಂಖ್ಯೆ ಇರುವ ಕುವೆಂಪು ನಗರದಲ್ಲಿ ಮಹಾಶಿವರಾತ್ರಿಯಂದು ಕಾಮಗಾರಿಕೆಗೆ ಚಾಲನೆ ನೀಡುತ್ತೇನೆ. ನಾನು ಅಭಿವೃದ್ಧಿ ವಿಚಾರದಲ್ಲಿ ಎಂದಿಗೂ ರಾಜಕೀಯ ಮಾಡಿಲ್ಲ. ಸರ್ಕಾರದ ಯೋಜನೆಗಳನ್ನು ಗ್ರಾಮ ಮಟ್ಟದಲ್ಲಿ ಕೊಂಡೊಯ್ಯಬೇಕಿದೆ ಎಂದು ಕರೆ ನೀಡಿದರು. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ನಡೆಯುವ ಪ್ರತಿಯೊಂದು ಕಾಮಗಾರಿಕೆಯ ಬಗ್ಗೆ ನನಗೆ ಮಾಹಿತಿ ಕೊಡಬೇಕು. ನಾನು ಯಾವುದಕ್ಕೂ ವಿರೋಧ ಮಾಡಿಲ್ಲ. ನನ್ನ ಗಮನಕ್ಕೆ ತಂದ್ರೆ ಆ ಕಾಮಗಾರಿಕೆಗೆ ಆದಷ್ಟು ಬೇಗ ಮುಗಿಯಲು ಸಹಾಯ ಮಾಡುತ್ತೇನೆ ಎಂದರು. ಬೆಳಗ್ಗೆ ನನ್ನ ವ್ಯಾಯಾಮ ಎಲ್ಲ ಮುಗಿಸ್ಕೊಂಡು 8 ಗಂಟೆಗೆ ನನ್ನ ಕ್ಷೇತ್ರದಲ್ಲಿ ಸಹ್ಯಾದ್ರಿ ನಗರದಲ್ಲಿ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಮಹಾಬಲೇಶ್ವರ ದೇವಸ್ಥಾನ ಮಾಡ್ತಾ ಇದ್ದೆ. 2 ಕೋಟಿ ರೂಪಾಯಿ ಖರ್ಚು. ನಾಳೆ 15ನೇ ತಾರೀಕು ಶಿವರಾತ್ರಿ ದಿನ ಅದ್ರ ಉದ್ಘಾಟನೆ ಇಟ್ಕೊಂಡಿದ್ವಿ. 5 ಕೋಟಿ ಖರ್ಚು ಮಾಡಿ ಅದ್ರ ಸುತ್ತಮುತ್ತ ಎಲ್ಲಾ ರೋಡ್ ಹಾಕ್ಸಿದ್ವಿ. ಈ ಸಹ್ಯಾದ್ರಿ ನಗರ ರೋಡ್ ವ್ಯವಸ್ಥೆ ಮಾಡಿದ್ವಿ. ಆ ಮಹಾಬಲೇಶ್ವರ ಟೆಂಪಲ್ಗೆ 1.5 ಕೋಟಿ ರೂಪಾಯಿ ಗಾರ್ಡನ್ ಮಾಡಿಸಿದ್ವಿ. ಅಂದ್ರೆ ಬರೇ 700 ಮತದಾರ ಇರುವಂತ ಒಂದು ಜಾಗಕ್ಕೆ ಸುಮಾರು 20 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನ ಬ್ಯೂಟಿಫಿಕೇಶನ್ ಮಾಡಿಸ್ತಾ ಇದ್ದಾರೆ. ಯಾಕೆ? ನನ್ನಲ್ಲಿ ಅದು ಏನಿದೆ, ಏನ್ ಹೇಳ್ತಾರೆ, इच्छाशक्ती. मराठीमध्ये सांगतात ना, पोटामध्ये उर्मी आहे, काम करायचं एक इच्छा आहे, इच्छाशक्ती. ಅದ್ರ ಸಲುವಾಗಿ ಮಾಡ್ತೀನಿ ಹೊರತಾಗೆ ಇಲೆಕ್ಷನ್ ನಾಳೆ ಐತಿ ನಾವು ನಿಮ್ನೆಲ್ಲ ಈಗ ಯಾವಾಗ ಕರೆಸ್ಬೇಕು? ಎಲ್ಲರೂ ಇಲೆಕ್ಷನ್ ಇನ್ನೊಂದು ತಿಂಗಳಿಂದ ಕರೆಸ್ಬೇಕು. ಇಲೆಕ್ಷನ್ ಇನ್ನು ಎಷ್ಟು ದಿನ ಇದೆ? 2.5 ವರ್ಷ. ನಾನು ನಿಮ್ನೆಲ್ಲ ಯಾಕೆ ಕರೆಸ್ಕೊಂಡೆ? ನಿಮ್ಮಿಂದನೂ ನನಗೆ ಬೇಕಾಗಿದೆ ಸ್ವಲ್ಪ. ಏನು ಅಕ್ಕ ಹಿಂಗಿದೆ, ಇಲ್ಲಿ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ, ಇಲ್ಲಿ ಈ ಮಹಿಳೆಯರಿಗೆ ಅನಾನುಕೂಲ ಇದೆ, ಇಲ್ಲಿ ಈ ಮಹಿಳೆಯರ ಸಲುವಾಗಿ ಸರ್ಕಾರದಿಂದ ಇನ್ನಷ್ಟು ಜಾಸ್ತಿ ಒತ್ತು ಕೊಡಿ. ನೀವು ಮಹಿಳಾ ಮಂತ್ರಿ ಇದ್ದೀರಿ, ನೀವು ನನ್ನ ಹತ್ರ ಬರಲಿಲ್ಲ, ಬಟ್ ನಾನು ನಿಮ್ಮನ್ನ ಕರ್ಸ್ಕೊಂಡು ಅಕ್ಕ ಕೆಫೆ ಉದ್ಘಾಟನೆಗೆ ಅಷ್ಟೇ ಕರೆದ್ರಿ. ಅಕ್ಕ ಕೆಫೆನಲ್ಲಿ ತಿನ್ನಕ್ಕೆ ಯಾರಾದ್ರೂ ಕರೆದ್ರಿ? ನನ್ನ ಕರೆದ್ರಿ? ನಾನೇ ಉದ್ಘಾಟನೆ ಮಾಡಿಕೊಟ್ಟೆ. ನಾನು ಬರೀ ಕೆಲಸ ಮಾಡ್ಕೊಂಡು ಅಷ್ಟೇ ಹೋಗ್ಲಿ? ನನಗೆ ಏನು ಸರ್ಕಾರದಿಂದ ಯೋಜನೆ ಗ್ರಾಮ ಮಟ್ಟದಲ್ಲಿ ನಾವು ಮುಟ್ಟಿಸ್ತಾ ಇದ್ದೀರಾ, ಇನ್ನೂ ಜಾಸ್ತಿ ಇಫೆಕ್ಟ್ ಆಗಿದೆ. ನಾವ್ ಯಾಕೆ ನಿಮ್ಮನ್ನೆಲ್ಲ ಮಾಡಿದೀವಿ ಕೊಂಡಿ ಹಾಗೆ ಅಂತಂದ್ರೆ, ಪೀಪಲ್ಸ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರಲಿ, ಅಂದ್ರೆ ಜನರ ಜೊತೆ ನಮ್ಮ ಸಂಪರ್ಕ ಇನ್ನು ಜನಪ್ರಿಯತೆಗೆ ಮೂಲ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಬಹಳಷ್ಟು ಗ್ರೂಪ್ಗಳ ಜೊತೆ ಇವತ್ತು ಟಚ್ ನಲ್ಲಿದ್ದೀರಾ. ವಿಧಾನ ಪರಿಷತ್ತಿನ ಸದಸ್ಯ ಚಂದ್ರರಾಜ್ ಹಟ್ಟಿವಳಿ, ಕಾಡಾ ಅಧ್ಯಕ್ಷ ಯುವರಾಜ್ ಕದಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना मारुति गली बेलगाम. मन भाए आराधना.